ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್ ವುಡ್. ನಾನಿವತ್ತು ತುಂಬಾನೇ ಈಸಿ ಆದ ಮತ್ತು ಟೇಸ್ಟಿ ಆದ ಸೂಪರ್ ಆಗಿರುವ ಸ್ಪಾಂಜಿ ಆದ ಕೇಕ್ ಅನ್ನ ಮನೆಯಲ್ಲಿ ಯಾವ ರೀತಿಯಾಗಿ ಓವನ್ ಬಳಸದೆ ತಯಾರಿಸಬಹುದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದನ್ನ ರುಚಿ ಅಂತೂ ಅದ್ಭುತವಾಗಿರುತ್ತೆ. ಸೇಮ್ ಬೇಕರಿ ಸ್ಟೈಲ್ ನಲ್ಲಿ ಯಾವ ರೀತಿ ಸಿಗುತ್ತೋ ಕೇಕ್ ನಿಮಗೆ ಅದೇ ಟೇಸ್ಟ್ ಆಗಿರುತ್ತೆ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ರೆಸಿಪಿನ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ 1/4 ಕಪ್ ಆಗುವಷ್ಟು ಸಕ್ಕರೆನ ತಗೊಳ್ಬೇಕು. ಇದಕ್ಕೆ ಅರ್ಧ ಬಟ್ಲು ಆಗುವಷ್ಟು ಅಂದ್ರೆ ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಹಾಕೊಂಡು ಅರ್ಧ ಕಪ್ ಆಗುವಷ್ಟು ಮೊಸರನ್ನ ತಗೊಂಡು ಈ ಮೊಸರಿನಲ್ಲೇ ಸಕ್ಕರೆ ಎಲ್ಲ ಕರಗಿ ಹೋಗಬೇಕು. ಆ ರೀತಿ ಚೆನ್ನಾಗಿ ವಿಸ್ಕರ್ನ ಸಹಾಯದಿಂದ ವಿಸ್ಕ್ ಮಾಡ್ಕೊಳ್ಬೇಕು. ಬೇಕಿದ್ದಲ್ಲಿ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಬಹುದು. ಇದನ್ನ ಚೆನ್ನಾಗಿ ಸಕ್ಕರೆ ಎಲ್ಲವೂ ಕೂಡ ಕರಗಿ ಹೋಗ್ಬೇಕು. ಅಲ್ಲಿವರೆಗೂ ಈ ರೀತಿಯಾಗಿ ವಿಸ್ಕರ್ನ ಸಹಾಯದಿಂದ ವಿಸ್ಕ್ ಮಾಡ್ಕೊಳ್ತಿರಬೇಕು. ಸಕ್ಕರೆ ಎಲ್ಲ ಮೊಸರಿನೊಟ್ಟಿಗೆ ಕರಗಿದಾಗ ಆಗ 1/4 ಕಪ್ ಆಗುವಷ್ಟು ಮನೆಯಲ್ಲಿ ಬಳಸುವಂತಹ ಯಾವುದಾದ್ರೂ ಬ್ರ್ಯಾಂಡ್ದು ಆಗಿರ್ಬೋದು ಅಡುಗೆ ಎಣ್ಣೆನ ಹಾಕೊಂಡು ಈ ರೀತಿ ವಿಸ್ಕ್ ಮಾಡ್ಕೊಳ್ಬೇಕು. ಸಕ್ಕರೆ ಮತ್ತು ಮೊಸರಿನೊಟ್ಟಿಗೆ ಕರಗಿದಾಗ ಮಾತ್ರ ಇದನ್ನ ಹಾಕೊಳ್ಬೇಕು. ನೋಡಿ ಈ ರೀತಿಯಾಗಿ ಎಲ್ಲಾನು ಕೂಡ ವಿಸ್ಕ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಕೋಕೋ ಪೌಡರ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟ ಇದ್ರೆ ಸೇರಿಸ್ಕೊಳ್ಬಹುದು, ಇಲ್ಲ ಅಂದ್ರೆ ಬಿಡಬಹುದು. ಬರೀ ಮೈದಾ ಕೂಡ ಸೇರಿಸ್ಕೊಂಡ್ರು ನಡೆಯುತ್ತೆ. ನಾನಿಲ್ಲಿ ಚಾಕ್ಲೇಟ್ ಕೇಕ್ ಆಗಿರೋದ್ರಿಂದ ಕೋಕೋ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಎಲ್ಲಾನು ಕೂಡ ಚೆನ್ನಾಗಿ ಜರಡಿನ ಹಿಡ್ಕೊಳ್ಬೇಕು. ಯಾವುದೇ ರೀತಿಯ ಲಂಪ್ಸ್ ಇರೋದಿಲ್ಲ. ಈ ರೀತಿ ಜರಡಿ ಹಿಡ್ಕೊಳ್ಳೋದ್ರಿಂದ ಯಾವುದೇ ಕೇಕ್ ನ ಮಾಡುವಾಗ ಈ ರೀತಿಯಾಗಿ ಜರಡಿ ಹಿಡ್ಕೊಂಡೆ ಯೂಸ್ ಮಾಡ್ಕೊಳ್ಬೇಕು ಹಿಟ್ಟನ್ನ. ಆವಾಗ ಯಾವುದೇ ರೀತಿ ಲಂಪ್ಸ್ ಇರೋದಿಲ್ಲ. ಸಣ್ಣ ಸಣ್ಣ ಲಂಪ್ಸ್ ಇದ್ರೂ ಕೂಡ ಹೋಗುತ್ತೆ. ನಂತರ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಹಾಲನ್ನ ತಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಲನ್ನ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು. ಒಮ್ಮೆನೆ ಹಾಕೊಂಡು ಹಾಲನ್ನ ಕಲಿಸ್ಕೊಳ್ಬಾರ್ದು. ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಸೇರಿಸ್ಕೊಳ್ತಾ ಕಲಿಸ್ಕೊಳ್ಬೇಕು. ಒಮ್ಮೆಲೆ ಹಾಕಿದ್ರೆ ಜಾಸ್ತಿ ಆದ್ರೆ ಮತ್ತೆ ಹಿಟ್ಟನ್ನ ಸೇರಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ಸೇರಿಸ್ಕೊಳ್ಬೇಕು ಹಾಲನ್ನ. ಇದು ಹಾಲು ಬಿಸಿ ಮಾಡಿ ಆರಿಸಿದ ಹಾಲು ರೂಮ್ ಟೆಂಪರೇಚರ್ ನಲ್ಲಿ. ನೋಡಿ ಈ ರೀತಿಯಾಗಿ ಬ್ಯಾಟರ್ ರಿಬ್ಬನ್ ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೆ ಯಾವುದೇ ಕೇಕ್ ಕೂಡ ತುಂಬಾನೇ ಫ್ಲಫಿ ಆಗಿ ಆಗುತ್ತೆ. ಯಾವತ್ತು ರಿಬ್ಬನ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಕೇಕ್ ಬ್ಯಾಟರ್ ಅನ್ನೋದು. ಇದಕ್ಕೆ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ ಚಿಟಿಕೆ ಅಡಿಗೆ ಸೋಡಾನು ಕೂಡ ಸೇರಿಸ್ಕೊಳ್ಬೇಕು. ಇವಾಗ ಬೇಕಿಂಗ್ ಪೌಡರ್ನ ಸೇರಿಸ್ಕೊಳ್ಳೋದ್ರಿಂದ ಕೇಕು ಸ್ಪಾಂಜಿಯಾಗಿ ಬರುತ್ತೆ. ಹಾಗಾಗಿ ನೋಡಿ ಇವಾಗ ರೆಡಿ ಆಯ್ತು ಕೇಕ್ ಬ್ಯಾಟರ್. ನಾನಿಲ್ಲಿ ಟುಟಿ ಫ್ರೂಟಿನ ತಗೊಂಡಿದ್ದೀನಿ. ನಿಮ್ಮ ಹತ್ರ ಇದ್ರೆ ತಗೊಳ್ಬಹುದು, ಇಲ್ಲಾಂದ್ರೆ ನಡೆಯುತ್ತೆ. ಟುಟಿ ಫ್ರೂಟಿಗೆ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕೊಳ್ಳೋದ್ರಿಂದ ಟುಟಿ ಫ್ರೂಟಿ ಅನ್ನೋದು ಕೆಳಗೆ ಹೋಗಿ ಬ್ಯಾಟರ್ ಒಳಗೆ ಕೆಳಗೆ ಹೋಗಿ ಬರೋದಿಲ್ಲ, ಮಧ್ಯಕ್ಕೆ ಉಳಿಬೇಕು ಅಂತ ಈ ರೀತಿಯಾಗಿ ಟುಟಿ ಫ್ರೂಟಿನ ಮೈದಾ ಹಿಟ್ಟನ್ನ ಕೋಟಿಂಗ್ ಮಾಡ್ತಾ ಇದ್ದೀನಿ. ನಂತರ ಕೇಕ್ ಬ್ಯಾಟರ್ ಒಳಗೆ ಇದನ್ನ ಸೇರಿಸ್ಕೊಂಡು ಮತ್ತೊಮ್ಮೆ ಎಲ್ಲಾನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಆವಾಗಲೇ ಬಟರ್ ಪೇಪರ್ ಅನ್ನ ಕುಕ್ಕರ್ ಒಳಗೆ ಹಾಕೊಂಡು ಇಟ್ಕೊಂಡಿದ್ದೀನಿ. ಕೇಕ್ ಬ್ಯಾಟರ್ನ ಇದರಲ್ಲಿ ಹಾಕೊಳ್ಬೇಕು. ಕುಕ್ಕರ್ ಒಳಗೆ ಸೇರಿಸ್ಕೊಂಡಾದ್ಮೇಲೆ 1-2-3 ಸಲ ಈ ರೀತಿಯಾಗಿ ಟ್ಯಾಪ್ ಮಾಡ್ಕೊಂಡು ಕುಕ್ಕರ್ ವಿಸಿಲ್ ನ ತೆಗೆದು ಈ ರೀತಿಯಾಗಿ ಕ್ಲೋಸ್ ಮಾಡಿ ಮೊದಲೇ ತವಾನ ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಉರಿನ ಲೋ ಫ್ಲೇಮ್ ನಲ್ಲೇ ಇಟ್ಕೊಂಡು 30 ರಿಂದ 40 ನಿಮಿಷ ಆದ್ರೂ ಬೇಯಿಸ್ಕೊಳ್ಬೇಕು ಲೋ ಫ್ಲೇಮ್ ನಲ್ಲೇ.
30 ರಿಂದ 40 ನಿಮಿಷ ಆದ್ಮೇಲೆ ನೋಡ್ತಾ ಇದೀವಿ ಕೇಕ್ ಯಾವ ರೀತಿ ಬಂದಿದೆ ಅಂತ. ಈ ರೀತಿ ಸ್ಟಿಕ್ ಗೆ ಹಾಕಿದ್ರೆ ಸ್ಟಿಕ್ ಗೆ ಸ್ವಲ್ಪನೂ ಕೂಡ ಅಂಟ್ಕೊಳ್ಬಾರ್ದು. ಆವಾಗ ಕೇಕ್ ಚೆನ್ನಾಗಿ ರೆಡಿ ಆಗಿದೆ ಅಂತ ಅರ್ಥ. ನೋಡಿದ್ರೆ ಗೊತ್ತಾಗುತ್ತೆ. ಕೈಯಿಂದ ಮುಟ್ಟಿದ್ರು ಕೂಡ ಅಂಟ್ಕೊಳ್ಳೋದಿಲ್ಲ. ಕೇಕ್ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಗೊತ್ತಾಗುತ್ತೆ. ಈ ರೀತಿ ಚಾಕುವಿನ ಸಹಾಯದಿಂದ ಎಡ್ಜಸ್ಟ್ನೆಲ್ಲ ಬಿಡಿಸ್ಕೊಳ್ಬೇಕು. ನಂತರ ಪ್ಲೇಟ್ ನ ಈ ರೀತಿ ಹಾಕೊಂಡ್ರೆ ಈ ರೀತಿಯಾದ ಕೇಕ್ ರೆಡಿ ಆಗುತ್ತೆ. ಇದರ ಮೇಲೆ ಚಾಕ್ಲೇಟ್ ಸಿರಪ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಚಾಕ್ಲೇಟ್ ನು ಕೂಡ ಇದರ ಮೇಲೆ ಎಲ್ಲ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟ ಇದ್ರೆ ಮಾಡಬಹುದು, ಇಲ್ಲ ಅಂದ್ರೂ ಕೂಡ ಬಿಡಬಹುದು. ಮಾಡಿದ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಚೆರ್ರಿ ಹಣ್ಣನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ಇವಾಗ ಸಿಂಪಲ್ ಅಂಡ್ ಈಸಿ ಆದ ಚಾಕ್ಲೇಟ್ ಕೇಕ್ ಮನೆಯಲ್ಲೇ ಅತ್ಯಂತ ಸುಲಭವಾಗಿ ರೆಡಿ ಆಯಿತು. ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಮನೆಯಲ್ಲೂ ಕೂಡ ನೀವು ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ನೋಡಿ, ನೋಡೋದಕ್ಕೆ ಕೂಡ ಎಷ್ಟು ಕಲರ್ಫುಲ್ ಆಗಿದೆ ಈ ಡೆಸರ್ಟ್ ಅಂತ. ತುಂಬಾ ಸ್ಮೂತ್ ಆಗಿ ಫ್ಲಫಿ ಆಗಿ ರೆಡಿ ಆಗಿದೆ. ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಕೇಕ್ ಅಂತ. ಥ್ಯಾಂಕ್ ಯು.